ಇನ್ನು ಇದೇ ಸಂದರ್ಭದಲ್ಲಿ ನವೆಂಬರ್ ಕ್ರಾಂತಿ ವಿಚಾರವಾಗಿಯೂ ಕೂಡ ಮಾತಾಡಿದ್ದಾರೆ. ನವೆಂಬರ್ ಕ್ರಾಂತಿ ಇರಲಿ, ಬಿಜೆಪಿ ಅದೇ ಒಂದು ಮನೆ 100 ಬಾಗಿಲುಗಳಾಗಿದೆ, ಅವರ ಮನೆಯನ್ನು ಫಸ್ಟ್ ನೋಡ್ಕೊಳ್ಳಿ ಅಂತೇಳಿ ಬೆಂಗಳೂರಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ ಅಶೋಕ್, ವಿಜೇಂದ್ರ, ಅಶ್ವಥ್ ನಾರಾಯಣ್, ರಮೇಶ್ ಜಾರಕಿಹೊಳಿ ಹೀಗೆ 100 ಬಾಗಿಲುಗಳಾಗಿವೆ, ನಮ್ಮಲ್ಲಿ ಯಾವ ಕ್ರಾಂತಿಯೂ ಇಲ್ಲ ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್ ಅವರು. ಬಿಜೆಪಿಯವರು ಹೇಳಿದ್ರು, ಅಕ್ಟೋಬರ್ ಹೇಳಿದ್ರು, ದಸರಾ ಹೇಳಿದ್ರು. ದಸರಾ ಮುಗಿತಲ್ಲ, ಮೊದಲು ಅವ್ರ ಭವಿಷ್ಯ ನೋಡ್ಕೊ ಅಂತ ಹೇಳ್ಕೊಳ್ಳಿ. ಒಂದು ಮನೆ 100 ಬಾಗಿಲಾಗಿದಾವ್ ಏನ್ರಿ, ಬೇರೊಬ್ರು ಭವಿಷ್ಯ ಹೇಳಬೇಡ. ನಿಮ್ ಬಾಗಿಲುಗಳು ನೋಡ್ಕೊಡ್ರಿ. ಅಶೋಕ್ ಬಾಗಿಲ ಒಂದು, ವಿಜೇಂದ್ರದ ಬಾಗಿಲ ಒಂದು, ಸೋಮಣ್ಣವ್ರ ಬಾಗಿಲ ಒಂದು, ಜೋಶಿಯವ್ರ ಬಾಗಿಲ ಒಂದು, ಅಶ್ವಥ್ ನಾರಾಯಣ ಅವ್ರ ಬಾಗಿಲ ಒಂದು, ಯತ್ನಾಳ್ ಅವ್ರ ಬಾಗಿಲ ಬಿಟ್ಟು ಹೊರಗೆ ಹೋಗಿದಾರ. ಆಮೇಲೆ ಎಷ್ಟು ಬಾಗಿಲುಗಳು, ಒಂದು ಮನೆ 100 ಬಾಗಿಲುಗಳದಾವ್. ಮೊದಲು ತಮ್ಮ ಮನೆ ಸುದ್ದಿ ಮಾಡ್ಕೋ ಅಂತ ಹೇಳಿ ಬೇರೆಯವ್ರ ಬಗ್ಗೆ ಏನ್ ಮಾತಾಡ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ನವೆಂಬರ್ ಕ್ರಾಂತಿ ವಿಚಾರವಾಗಿಯೂ ಕೂಡ ಮಾತಾಡಿದ್ದಾರೆ. ನವೆಂಬರ್ ಕ್ರಾಂತಿ ಇರಲಿ, ಬಿಜೆಪಿ ಅದೇ ಒಂದು ಮನೆ 100 ಬಾಗಿಲುಗಳಾಗಿದೆ, ಅವರ ಮನೆಯನ್ನು ಫಸ್ಟ್ ನೋಡ್ಕೊಳ್ಳಿ ಅಂತೇಳಿ ಬೆಂಗಳೂರಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ ಅಶೋಕ್, ವಿಜೇಂದ್ರ, ಅಶ್ವಥ್ ನಾರಾಯಣ್, ರಮೇಶ್ ಜಾರಕಿಹೊಳಿ ಹೀಗೆ 100 ಬಾಗಿಲುಗಳಾಗಿವೆ, ನಮ್ಮಲ್ಲಿ ಯಾವ ಕ್ರಾಂತಿಯೂ ಇಲ್ಲ ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್ ಅವರು. ಬಿಜೆಪಿಯವರು ಹೇಳಿದ್ರು, ಅಕ್ಟೋಬರ್ ಹೇಳಿದ್ರು, ದಸರಾ ಹೇಳಿದ್ರು. ದಸರಾ ಮುಗಿತಲ್ಲ, ಮೊದಲು ಅವ್ರ ಭವಿಷ್ಯ ನೋಡ್ಕೊ ಅಂತ ಹೇಳ್ಕೊಳ್ಳಿ. ಒಂದು ಮನೆ 100 ಬಾಗಿಲಾಗಿದಾವ್ ಏನ್ರಿ, ಬೇರೊಬ್ರು ಭವಿಷ್ಯ ಹೇಳಬೇಡ. ನಿಮ್ ಬಾಗಿಲುಗಳು ನೋಡ್ಕೊಡ್ರಿ. ಅಶೋಕ್ ಬಾಗಿಲ ಒಂದು, ವಿಜೇಂದ್ರದ ಬಾಗಿಲ ಒಂದು, ಸೋಮಣ್ಣವ್ರ ಬಾಗಿಲ ಒಂದು, ಜೋಶಿಯವ್ರ ಬಾಗಿಲ ಒಂದು, ಅಶ್ವಥ್ ನಾರಾಯಣ ಅವ್ರ ಬಾಗಿಲ ಒಂದು, ಯತ್ನಾಳ್ ಅವ್ರ ಬಾಗಿಲ ಬಿಟ್ಟು ಹೊರಗೆ ಹೋಗಿದಾರ. ಆಮೇಲೆ ಎಷ್ಟು ಬಾಗಿಲುಗಳು, ಒಂದು ಮನೆ 100 ಬಾಗಿಲುಗಳದಾವ್. ಮೊದಲು ತಮ್ಮ ಮನೆ ಸುದ್ದಿ ಮಾಡ್ಕೋ ಅಂತ ಹೇಳಿ ಬೇರೆಯವ್ರ ಬಗ್ಗೆ ಏನ್ ಮಾತಾಡ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ನವೆಂಬರ್ ಕ್ರಾಂತಿ ವಿಚಾರವಾಗಿಯೂ ಕೂಡ ಮಾತಾಡಿದ್ದಾರೆ. ನವೆಂಬರ್ ಕ್ರಾಂತಿ ಇರಲಿ, ಬಿಜೆಪಿ ಅದೇ ಒಂದು ಮನೆ 100 ಬಾಗಿಲುಗಳಾಗಿದೆ, ಅವರ ಮನೆಯನ್ನು ಫಸ್ಟ್ ನೋಡ್ಕೊಳ್ಳಿ ಅಂತೇಳಿ ಬೆಂಗಳೂರಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ ಅಶೋಕ್, ವಿಜೇಂದ್ರ, ಅಶ್ವಥ್ ನಾರಾಯಣ್, ರಮೇಶ್ ಜಾರಕಿಹೊಳಿ ಹೀಗೆ 100 ಬಾಗಿಲುಗಳಾಗಿವೆ, ನಮ್ಮಲ್ಲಿ ಯಾವ ಕ್ರಾಂತಿಯೂ ಇಲ್ಲ ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್ ಅವರು. ಬಿಜೆಪಿಯವರು ಹೇಳಿದ್ರು, ಅಕ್ಟೋಬರ್ ಹೇಳಿದ್ರು, ದಸರಾ ಹೇಳಿದ್ರು. ದಸರಾ ಮುಗಿತಲ್ಲ, ಮೊದಲು ಅವ್ರ ಭವಿಷ್ಯ ನೋಡ್ಕೊ ಅಂತ ಹೇಳ್ಕೊಳ್ಳಿ. ಒಂದು ಮನೆ 100 ಬಾಗಿಲಾಗಿದಾವ್ ಏನ್ರಿ, ಬೇರೊಬ್ರು ಭವಿಷ್ಯ ಹೇಳಬೇಡ. ನಿಮ್ ಬಾಗಿಲುಗಳು ನೋಡ್ಕೊಡ್ರಿ. ಅಶೋಕ್ ಬಾಗಿಲ ಒಂದು, ವಿಜೇಂದ್ರದ ಬಾಗಿಲ ಒಂದು, ಸೋಮಣ್ಣವ್ರ ಬಾಗಿಲ ಒಂದು, ಜೋಶಿಯವ್ರ ಬಾಗಿಲ ಒಂದು, ಅಶ್ವಥ್ ನಾರಾಯಣ ಅವ್ರ ಬಾಗಿಲ ಒಂದು, ಯತ್ನಾಳ್ ಅವ್ರ ಬಾಗಿಲ ಬಿಟ್ಟು ಹೊರಗೆ ಹೋಗಿದಾರ. ಆಮೇಲೆ ಎಷ್ಟು ಬಾಗಿಲುಗಳು, ಒಂದು ಮನೆ 100 ಬಾಗಿಲುಗಳದಾವ್. ಮೊದಲು ತಮ್ಮ ಮನೆ ಸುದ್ದಿ ಮಾಡ್ಕೋ ಅಂತ ಹೇಳಿ ಬೇರೆಯವ್ರ ಬಗ್ಗೆ ಏನ್ ಮಾತಾಡ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ನವೆಂಬರ್ ಕ್ರಾಂತಿ ವಿಚಾರವಾಗಿಯೂ ಕೂಡ ಮಾತಾಡಿದ್ದಾರೆ. ನವೆಂಬರ್ ಕ್ರಾಂತಿ ಇರಲಿ, ಬಿಜೆಪಿ ಅದೇ ಒಂದು ಮನೆ 100 ಬಾಗಿಲುಗಳಾಗಿದೆ, ಅವರ ಮನೆಯನ್ನು ಫಸ್ಟ್ ನೋಡ್ಕೊಳ್ಳಿ ಅಂತೇಳಿ ಬೆಂಗಳೂರಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ ಅಶೋಕ್, ವಿಜೇಂದ್ರ, ಅಶ್ವಥ್ ನಾರಾಯಣ್, ರಮೇಶ್ ಜಾರಕಿಹೊಳಿ ಹೀಗೆ 100 ಬಾಗಿಲುಗಳಾಗಿವೆ, ನಮ್ಮಲ್ಲಿ ಯಾವ ಕ್ರಾಂತಿಯೂ ಇಲ್ಲ ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್ ಅವರು. ಬಿಜೆಪಿಯವರು ಹೇಳಿದ್ರು, ಅಕ್ಟೋಬರ್ ಹೇಳಿದ್ರು, ದಸರಾ ಹೇಳಿದ್ರು. ದಸರಾ ಮುಗಿತಲ್ಲ, ಮೊದಲು ಅವ್ರ ಭವಿಷ್ಯ ನೋಡ್ಕೊ ಅಂತ ಹೇಳ್ಕೊಳ್ಳಿ. ಒಂದು ಮನೆ 100 ಬಾಗಿಲಾಗಿದಾವ್ ಏನ್ರಿ, ಬೇರೊಬ್ರು ಭವಿಷ್ಯ ಹೇಳಬೇಡ. ನಿಮ್ ಬಾಗಿಲುಗಳು ನೋಡ್ಕೊಡ್ರಿ. ಅಶೋಕ್ ಬಾಗಿಲ ಒಂದು, ವಿಜೇಂದ್ರದ ಬಾಗಿಲ ಒಂದು, ಸೋಮಣ್ಣವ್ರ ಬಾಗಿಲ ಒಂದು, ಜೋಶಿಯವ್ರ ಬಾಗಿಲ ಒಂದು, ಅಶ್ವಥ್ ನಾರಾಯಣ ಅವ್ರ ಬಾಗಿಲ ಒಂದು, ಯತ್ನಾಳ್ ಅವ್ರ ಬಾಗಿಲ ಬಿಟ್ಟು ಹೊರಗೆ ಹೋಗಿದಾರ. ಆಮೇಲೆ ಎಷ್ಟು ಬಾಗಿಲುಗಳು, ಒಂದು ಮನೆ 100 ಬಾಗಿಲುಗಳದಾವ್. ಮೊದಲು ತಮ್ಮ ಮನೆ ಸುದ್ದಿ ಮಾಡ್ಕೋ ಅಂತ ಹೇಳಿ ಬೇರೆಯವ್ರ ಬಗ್ಗೆ ಏನ್ ಮಾತಾಡ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ನವೆಂಬರ್ ಕ್ರಾಂತಿ ವಿಚಾರವಾಗಿಯೂ ಕೂಡ ಮಾತಾಡಿದ್ದಾರೆ. ನವೆಂಬರ್ ಕ್ರಾಂತಿ ಇರಲಿ, ಬಿಜೆಪಿ ಅದೇ ಒಂದು ಮನೆ 100 ಬಾಗಿಲುಗಳಾಗಿದೆ, ಅವರ ಮನೆಯನ್ನು ಫಸ್ಟ್ ನೋಡ್ಕೊಳ್ಳಿ ಅಂತೇಳಿ ಬೆಂಗಳೂರಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ ಅಶೋಕ್, ವಿಜೇಂದ್ರ, ಅಶ್ವಥ್ ನಾರಾಯಣ್, ರಮೇಶ್ ಜಾರಕಿಹೊಳಿ ಹೀಗೆ 100 ಬಾಗಿಲುಗಳಾಗಿವೆ, ನಮ್ಮಲ್ಲಿ ಯಾವ ಕ್ರಾಂತಿಯೂ ಇಲ್ಲ ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್ ಅವರು. ಬಿಜೆಪಿಯವರು ಹೇಳಿದ್ರು, ಅಕ್ಟೋಬರ್ ಹೇಳಿದ್ರು, ದಸರಾ ಹೇಳಿದ್ರು. ದಸರಾ ಮುಗಿತಲ್ಲ,
ಮೊದಲು ಅವ್ರ ಭವಿಷ್ಯ ನೋಡ್ಕೊ ಅಂತ ತಿಳ್ಕೊಳ್ಳಿ. ಒಂದು ಮನೆ 100 ಬಾಗಿಲಾಗಿದಾವ್ ಏನ್ರಿ, ಬೇರೊಬ್ರ ಭವಿಷ್ಯ ಹೇಳಬೇಡ. ನಿಮ್ ಬಾಗಿಲುಗಳು ನೋಡ್ಕೊಡ್ರಿ. ಅಶೋಕ್ ಬಾಗಿಲ, ಒಂದು ವಿಜಯೇಂದ್ರದ ಬಾಗಿಲ, ಒಂದು ಸೋಮಣ್ಣವ್ರ ಬಾಗಿಲ, ಒಂದು ಜೋಶಿಯವ್ರ ಬಾಗಿಲ, ಒಂದು ಅಶ್ವಥ್ ನಾರಾಯಣ ಅವ್ರ ಬಾಗಿಲ, ಒಂದು ಯತ್ನಾಳ್ ಅವ್ರ ಬಾಗಿಲ ಬಿಟ್ಟು ಹೊರಗೆ ಹೋಗಿದಾರ. ಆಮೇಲೆ ಎಷ್ಟು ಬಾಗಿಲುಗಳು, ಒಂದು ಮನೆ 100 ಬಾಗಿಲುಗಳದಾವ್. ಮೊದಲು ತಮ್ಮ ಮನೆ ಸುದ್ದಿ ಮಾಡ್ಕೋ ಅಂತ ಹೇಳಿ ಬೇರೆಯವ್ರ ಬಗ್ಗೆ ಏನ್ ಮಾತಾಡ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ನವೆಂಬರ್ ಕ್ರಾಂತಿ ವಿಚಾರವಾಗಿಯೂ ಕೂಡ ಮಾತಾಡಿದ್ದಾರೆ. ನವೆಂಬರ್ ಕ್ರಾಂತಿ ಇರಲಿ, ಬಿಜೆಪಿಯದೇ ಒಂದು ಮನೆ 100 ಬಾಗಿಲುಗಳಾಗಿದೆ, ಅವರ ಮನೆಯನ್ನು ಫಸ್ಟ್ ನೋಡ್ಕೊಳ್ಳಿ ಅಂತೇಳಿ ಬೆಂಗಳೂರಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ ಅಶೋಕ್, ವಿಜೇಂದ್ರ, ಅಶ್ವಥ್ ನಾರಾಯಣ್, ರಮೇಶ್ ಜಾರಕಿಹೊಳಿ ಹೀಗೆ 100 ಬಾಗಿಲುಗಳಾಗಿವೆ, ನಮ್ಮಲ್ಲಿ ಯಾವ ಕ್ರಾಂತಿಯೂ ಇಲ್ಲ ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್ ಅವರು. ಬಿಜೆಪಿಯವರು ಹೇಳಿದ್ರು, ಅಕ್ಟೋಬರ್ ಹೇಳಿದ್ರು, ದಸರಾ ಹೇಳಿದ್ರು. ದಸರಾ ಮುಗಿತಲ್ಲ, ಮೊದಲು ಅವ್ರ ಭವಿಷ್ಯ ನೋಡ್ಕೊ ಅಂತ ತಿಳ್ಕೊಳ್ಳಿ. ಒಂದು ಮನೆ 100 ಬಾಗಿಲಾಗಿದಾವ್ ಏನ್ರಿ, ಬೇರೊಬ್ರ ಭವಿಷ್ಯ ಹೇಳಬೇಡ. ನಿಮ್ ಬಾಗಿಲುಗಳು ನೋಡ್ಕೊಡ್ರಿ. ಅಶೋಕ್ ಬಾಗಿಲ, ಒಂದು ವಿಜಯೇಂದ್ರದ ಬಾಗಿಲ, ಒಂದು ಸೋಮಣ್ಣವ್ರ ಬಾಗಿಲ, ಒಂದು ಜೋಶಿಯವ್ರ ಬಾಗಿಲ, ಒಂದು ಅಶ್ವಥ್ ನಾರಾಯಣ ಅವ್ರ ಬಾಗಿಲ, ಒಂದು ಯತ್ನಾಳ್ ಅವ್ರ ಬಾಗಿಲ ಬಿಟ್ಟು ಹೊರಗೆ ಹೋಗಿದಾರ. ಆಮೇಲೆ ಎಷ್ಟು ಬಾಗಿಲುಗಳು, ಒಂದು ಮನೆ 100 ಬಾಗಿಲುಗಳದಾವ್. ಮೊದಲು ತಮ್ಮ ಮನೆ ಸುದ್ದಿ ಮಾಡ್ಕೋ ಅಂತ ಹೇಳಿ ಬೇರೆಯವ್ರ ಬಗ್ಗೆ ಏನ್ ಮಾತಾಡ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ನವೆಂಬರ್ ಕ್ರಾಂತಿ ವಿಚಾರವಾಗಿಯೂ ಕೂಡ ಮಾತಾಡಿದ್ದಾರೆ. ನವೆಂಬರ್ ಕ್ರಾಂತಿ ಇರಲಿ, ಬಿಜೆಪಿಯದೇ ಒಂದು ಮನೆ 100 ಬಾಗಿಲುಗಳಾಗಿದೆ, ಅವರ ಮನೆಯನ್ನು ಫಸ್ಟ್ ನೋಡ್ಕೊಳ್ಳಿ ಅಂತೇಳಿ ಬೆಂಗಳೂರಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ ಅಶೋಕ್, ವಿಜೇಂದ್ರ, ಅಶ್ವಥ್ ನಾರಾಯಣ್, ರಮೇಶ್ ಜಾರಕಿಹೊಳಿ ಹೀಗೆ 100 ಬಾಗಿಲುಗಳಾಗಿವೆ, ನಮ್ಮಲ್ಲಿ ಯಾವ ಕ್ರಾಂತಿಯೂ ಇಲ್ಲ ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್ ಅವರು. ಬಿಜೆಪಿಯವರು ಹೇಳಿದ್ರು, ಅಕ್ಟೋಬರ್ ಹೇಳಿದ್ರು, ದಸರಾ ಹೇಳಿದ್ರು. ದಸರಾ ಮುಗಿತಲ್ಲ, ಮೊದಲು ಅವ್ರ ಭವಿಷ್ಯ ನೋಡ್ಕೊ ಅಂತ ತಿಳ್ಕೊಳ್ಳಿ. ಒಂದು ಮನೆ 100 ಬಾಗಿಲಾಗಿದಾವ್ ಏನ್ರಿ, ಬೇರೊಬ್ರ ಭವಿಷ್ಯ ಹೇಳಬೇಡ. ನಿಮ್ ಬಾಗಿಲುಗಳು ನೋಡ್ಕೊಡ್ರಿ. ಅಶೋಕ್ ಬಾಗಿಲ, ಒಂದು ವಿಜಯೇಂದ್ರದ ಬಾಗಿಲ, ಒಂದು ಸೋಮಣ್ಣವ್ರ ಬಾಗಿಲ, ಒಂದು ಜೋಶಿಯವ್ರ ಬಾಗಿಲ, ಒಂದು ಅಶ್ವಥ್ ನಾರಾಯಣ ಅವ್ರ ಬಾಗಿಲ, ಒಂದು ಯತ್ನಾಳ್ ಅವ್ರ ಬಾಗಿಲ ಬಿಟ್ಟು ಹೊರಗೆ ಹೋಗಿದಾರ. ಆಮೇಲೆ ಎಷ್ಟು ಬಾಗಿಲುಗಳು, ಒಂದು ಮನೆ 100 ಬಾಗಿಲುಗಳದಾವ್. ಮೊದಲು ತಮ್ಮ ಮನೆ ಸುದ್ದಿ ಮಾಡ್ಕೋ ಅಂತ ಹೇಳಿ ಬೇರೆಯವ್ರ ಬಗ್ಗೆ ಏನ್ ಮಾತಾಡ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ನವೆಂಬರ್ ಕ್ರಾಂತಿ ವಿಚಾರವಾಗಿಯೂ ಕೂಡ ಮಾತಾಡಿದ್ದಾರೆ. ನವೆಂಬರ್ ಕ್ರಾಂತಿ ಇರಲಿ, ಬಿಜೆಪಿಯದೇ ಒಂದು ಮನೆ 100 ಬಾಗಿಲುಗಳಾಗಿದೆ, ಅವರ ಮನೆಯನ್ನು ಫಸ್ಟ್ ನೋಡ್ಕೊಳ್ಳಿ ಅಂತೇಳಿ ಬೆಂಗಳೂರಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ ಅಶೋಕ್, ವಿಜೇಂದ್ರ, ಅಶ್ವಥ್ ನಾರಾಯಣ್, ರಮೇಶ್ ಜಾರಕಿಹೊಳಿ ಹೀಗೆ 100 ಬಾಗಿಲುಗಳಾಗಿವೆ, ನಮ್ಮಲ್ಲಿ ಯಾವ ಕ್ರಾಂತಿಯೂ ಇಲ್ಲ ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್ ಅವರು. ಬಿಜೆಪಿಯವರು ಹೇಳಿದ್ರು, ಅಕ್ಟೋಬರ್ ಹೇಳಿದ್ರು, ದಸರಾ ಹೇಳಿದ್ರು. ದಸರಾ ಮುಗಿತಲ್ಲ, ಮೊದಲು ಅವ್ರ ಭವಿಷ್ಯ ನೋಡ್ಕೊ ಅಂತ ತಿಳ್ಕೊಳ್ಳಿ. ಒಂದು ಮನೆ 100 ಬಾಗಿಲಾಗಿದಾವ್ ಏನ್ರಿ, ಬೇರೊಬ್ರ ಭವಿಷ್ಯ ಹೇಳಬೇಡ. ನಿಮ್ ಬಾಗಿಲುಗಳು ನೋಡ್ಕೊಡ್ರಿ. ಅಶೋಕ್ ಬಾಗಿಲ, ಒಂದು ವಿಜಯೇಂದ್ರದ ಬಾಗಿಲ, ಒಂದು ಸೋಮಣ್ಣವ್ರ ಬಾಗಿಲ, ಒಂದು ಜೋಶಿಯವ್ರ ಬಾಗಿಲ, ಒಂದು ಅಶ್ವಥ್ ನಾರಾಯಣ ಅವ್ರ ಬಾಗಿಲ, ಒಂದು ಯತ್ನಾಳ್ ಅವ್ರ ಬಾಗಿಲ ಬಿಟ್ಟು ಹೊರಗೆ ಹೋಗಿದಾರ. ಆಮೇಲೆ ಎಷ್ಟು ಬಾಗಿಲುಗಳು, ಒಂದು ಮನೆ 100 ಬಾಗಿಲುಗಳದಾವ್. ಮೊದಲು ತಮ್ಮ ಮನೆ ಸುದ್ದಿ ಮಾಡ್ಕೋ ಅಂತ ಹೇಳಿ ಬೇರೆಯವ್ರ ಬಗ್ಗೆ ಏನ್ ಮಾತಾಡ್ತಾರೆ.